ನನ್ನ ಹೆಸರು ನಂದಕುಮಾರ್ ಮಾಲಿ ಪಾಟೀಲ್, ಮಾಜಿ ಉಪಮಹಾಪೌರ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕರ ಸಂಘದ ವಿಭಾಗೀಯ ಅಧ್ಯಕ್ಷನಾಗಿದ್ದೇನೆ. ಇವತ್ತು ಈ ಪತ್ರಿಕಾಗೋಷ್ಠಿ ಉದ್ದೇಶ ಅಂದರೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ 2020ರಲ್ಲಿ ಈ ಕೈಬಿಟ್ಟು ಹೋಗಿರ್ತಕ್ಕಂಥ ಏನು ವಾಲ್ಮೀಕಿ ನಾಯಕ ಸಮಾಜ ಸಂಪಟ್ಟಂಥ ಪರಿವಾರ ಮತ್ತು ತಳವಾರ ಜಾತಿಗಳು ಕೈಬಿಟ್ಟಿದ್ದರಿಂದ 2020ರಲ್ಲಿ ಪುನಃ ಅವುಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿ ಕೇಂದ್ರದಿಂದ ಗೆಜೆಟ್ ಆಗಿ ಬಂತು. ಇಡೀ ಜಿಲ್ಲೆಯಲ್ಲಿ ಇವತ್ತು ಸುಮಾರು 2 ವರ್ಷಗಳಿಂದ ಎಲ್ಲಿ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ ಸರ್ಕಾರದ ಕಟ್ಟುನಿಟ್ಟಿನ ಆದೇಶದಿಂದ. ಈಗ ಪುನಃ ಮತ್ತೆ ಅಂತ ಒಂದು ಸನ್ನಿವೇಶ ಕ್ರಿಯೇಟ್ ಆಗ್ಬಾರ್ದು, ಸಮಾಜಗಳ ಮುಂದೆ ಒಂದು ಒಡಕುಂಟಾಗ್ತಕ್ಕಂಥ ವೈಷಮ್ಯ ಆಗ್ತಕ್ಕಂಥದ್ದು, ಜಗಳ ಆಗ್ತಕ್ಕಂಥ ಆಗ್ಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾವು ಮಾನ್ಯ ತಹಸೀಲ್ದಾರ್ ಅವರಿಗೆ ಮನವಿ ಮಾಡಿದ್ದೀವಿ. ಇಲ್ಲ ಸರ್, ಈ ಥರ ಆಗಿದೆ, ನೀವು ನಿಮ್ಮ ಏನು ವಿಎಗಳು ಆರ್ಐಗಳು ಇದ್ದಾರ ಅವ್ರಿಗೆ ಗೊತ್ತಿರ್ತದೆ ಯಾರು ಹಿಂದುಳಿದ ವರ್ಗದರು, ಯಾರು ನಿಜವಾಗಿ ಪರಿಶಿಷ್ಟ ಪಂಗಡದವರು ಗೊತ್ತಿರ್ತದೆ. ಕರೆಕ್ಟ್ ಮಾಹಿತಿಯನ್ನು ಕೊಡ್ರಿ. ಇಲ್ಲಾಂದ್ರೆ ಒಂದ್ ವೇಳೆ ನೀವು ತಪ್ಪು ಮಾಹಿತಿ ಕೊಟ್ರೆ, ನೀವು ಯಾವುದೋ ಒಂದು ಹೋರಾಟಕ್ಕೆ ಸುಳ್ಳು ಹೋರಾಟಕ್ಕೆ ಬೆದರಿ ಶಾಸಕರ ಒಂದು ಮರ್ಜಿಗೊಳಗಾಗಿ ನೀವೇನಾದ್ರೂ ಕೊಟ್ರೆ ನಾವು ಕಾನೂನು ಮೇಲೆ ಹೋಗ್ತೀವಿ. ಮತ್ತು ಕೊಟ್ಟಂತ ಅಧಿಕಾರಿಗಳ ಮೇಲೆ ಮತ್ತು ತೆಗೆದುಕೊಂಡಿರ್ತಕ್ಕಂಥ ವ್ಯಕ್ತಿಗಳ ಮೇಲೆ ನಾವು ಕೇವಲ ಹೋರಾಟ ಅಷ್ಟೇ ಅಲ್ಲ, ಕಾನೂನಾತ್ಮಕವಾಗಿ ಮತ್ತು ಒಂದು ಏನು ಪ್ರೈವೇಟ್ ಕೇಸು ಕೂಡ ಮಾಡ್ಲಿಕ್ಕೆ ಹಿಂದಿರುಗಿಲ್ಲ ಅಂತಕ್ಕಂಥ ಮಾತನ್ನ ಸ್ಪಷ್ಟವಾಗಿ ಈಗಲೇ ಹೇಳಿದ್ವಿ. ಆದ್ರಿಂದ ಇವತ್ತು ನಾನು ತಮ್ಮ ಮಾಧ್ಯಮ ಮುಖಾಂತರ ನಾನು ಒಂದು ಮನವಿ ಮಾಡ್ಕೋತೀನಿ. ಈ ಮಾನ್ಯ ಜಿಲ್ಲಾಧಿಕಾರಿಗಳು ಈಗಾಗಲೇ ಒಂದು ಆದೇಶನ ಸರ್ಕಾರದಲ್ಲಿ ಬಂದಿದೆ. ಏನಂದ್ರೆ, ಇದುವರೆಗೆ ಎಷ್ಟು ಸುಳ್ಳು ಸರ್ಟಿಫಿಕೇಟ್ನ ಇಶ್ಯೂ ಮಾಡಿದ್ದಾರೆ ಇಡೀ ಜಿಲ್ಲೆಯಲ್ಲಿ, ಅದನ್ನು ನೀವು ತಹಸೀಲ್ದಾರ್ ಮುಖಾಂತರ ತರಿಸ್ಕೊಂಡು 4FD ಒಂದು ಇದರಲ್ಲಿ ಕ್ರಮ ತಗೋಬೇಕು. ಅವ್ರು ರಿಜೆಕ್ಟ್ ಮಾಡ್ಲಿಕ್ಕೆ ಒಂದು ಅಧಿಕಾರ ಮಾನ್ಯ DC ಅವ್ರಿಗಿದೆ. ಅದನ್ನು ತಕ್ಷಣ DC ಅವರು ಮುಂದಾಲೋಚನೆಯಾಗಿ ತಕ್ಷಣ ತರ ಮಾಡ್ದೇನೆ. ಯಾಕಂದ್ರೆ ಇನ್ನೂ ತಾವು ಮೀನಾ ಮೇಸೆ ಅನಿಸ್ತಾ ಕುಂತಾರೆ, ಜಾತಿ ಸಂಘರ್ಷ ಉಂಟಾಗ್ತಕ್ಕಂಥದ್ದು ಬಹಳ ಇದೆ. ಆ ನಿಟ್ಟಿನಲ್ಲಿ ಇವತ್ತು ತಾವು ತಮಗಿರ್ತಕ್ಕಂಥ ಒಂದು ಏನು ಸಂವಿಧಾನಬದ್ಧ ಅಧಿಕಾರನ ಉಪಯೋಗ ಮಾಡಿಕೊಂಡು ಇದುವರೆಗೆ ಕೊಟ್ಟಿರ್ತಕ್ಕ ಸುಳ್ಳು ಸರ್ಟಿಫಿಕೇಟ್ನ ತಾವು ಪರಿಶೀಲನೆ ಮಾಡಿ ತಮ್ಮ ಅಧಿಕಾರಿಗಳ ಮುಖಾಂತರ, ತಹಸೀಲ್ದಾರ್ಗಳ ಮುಖಾಂತರ, RI ಗೃಹಗಳ ಮುಖಾಂತರ ತರಿಸಿಕೊಂಡು ನಿಜವಾದ ಪರಿಶಿಷ್ಟ ಪಂಗಡಕ್ಕೆ ಅನ್ಯಾಯ ಆಗದಂತ ನಿಟ್ಟಿನಲ್ಲಿ ತಾವು ಒಂದು ಸೂಕ್ತ ಕ್ರಮ ತಗೋಬೇಕಂತಕ್ಕಂಥ ಒಂದು ಮನವಿಯನ್ನ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ವಿನಂತಿ ಮಾಡ್ಕೊತೀನಿ. ಒಂದ್ ವೇಳೆ ಮಾನ್ಯ ಜಿಲ್ಲಾಧಿಕಾರಿಗಳು ಇದಕ್ಕೂ ಕೂಡ ಬಗ್ಗದೆ ಯಾವುದೇ ಒಂದು ಒತ್ತಡಕ್ಕೆ, ರಾಜಕೀಯ ಒತ್ತಡಕ್ಕೊಳಗಾಗಿ ಇನ್ನೂ ತಾವು ಡಿಲೇ ಮಾಡ್ತಾ ಹೋದ್ರೆ ನಾವು ಇಡೀ ಜಿಲ್ಲೆಯಾದ್ಯಂತ ಮತ್ತು ಇಡೀ ಕಲ್ಯಾಣ ಕರ್ನಾಟಕ ಪ್ರದೇಶ ವ್ಯಾಪ್ತಿಯಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ನಾವು ಯುವಕರು, ಹಿರಿಯರು, ಹೋರಾಟಗಾರರು, ಬುದ್ಧಿವಂತರು ಎಲ್ಲ ಒಂದು ಸೇರಿಸಿ ದೊಡ್ಡ ಹೋರಾಟಕ್ಕೆ ನಾಂದಿ ಆಡಬೇಕಾಗ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ.